60ನೇ ಜನ್ಮದಿನದ ಒಂದು ಅದ್ಧೂರಿ ಕಾರ್ಯಕ್ರಮ ಆದಾಗ ನಾವು ಅವರೆಲ್ಲ ಕೂತಿ ಮಾತಾಡುವಾಗ ಅವ್ರು ಹೇಳ್ತಿದ್ರು, ನನಗೆ ಮನಸ್ಸು ತುಂಬಿ ಬಂದಿದೆ, ನನ್ನಲ್ಲಿ ಶಬ್ದಗಳು ಹೊರಡ್ತಾ ಇಲ್ಲ, ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ನಾನಂದೆ, ನಮಗೆ ಸಮಾಜದ ಋಣ ಇದೆ ಪ್ರಕಾಶಣ್ಣ. ದೂರದ ಭದ್ರಾವತಿಯಿಂದ, ದೂರದ ಕೊಪ್ಪದಿಂದ, ತೀರ್ಥಹಳ್ಳಿಯಿಂದ, ಬೆಂಗಳೂರಿಂದ, ಮುಂಬೈಯಿಂದ, ಹಾಗೆ ಅಬುದಾಬಿಯಿಂದ ಎಲ್ಲ ಕಡೆಯಿಂದ ಜನ ನಮ್ಮಲ್ಲಿ ಬಂದಿದ್ದಾರೆ. ಅದು ಕೋವಿಡ್ನ ಸಮಯ. ಅಂಥ ಕಾಲಘಟ್ಟದಲ್ಲಿ ಸುಮಾರು 40,000 ಜನ ಊಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಅವ್ರ ಮೇಲಿಟ್ಟಂಥ ಪ್ರೀತಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಈ ಊರಿನ, ಈ ನೀರಿನ, ಸಮಾಜದ ಋಣವನ್ನು ತೀರಿಸಬೇಕು ಅನ್ನೋದು ಮಾತನ್ನು ಹೇಳಿದಾಗ ಅವತ್ತಿಂದ ಶುರುವಾದಂಥ ಈ ಒಂದು ಪಯಣ ಇವತ್ತು ಸುಮಾರು ಅವರೇ ಹೇಳ್ಕೊಂಡಾಗ ಹತ್ತಿರ 10 ಕೋಟಿ ರೂಪಾಯಿ 4,000 ಫ್ಯಾಮಿಲಿಗಳಿಗೆ ಅವರು ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಇಷ್ಟೇ, ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆಯುಷನ್ನು ಆ ಭಗವಂತವರಿಗೆ ಕೊಡಲಿ ಅಂತ ಹಾರೈಸ್ತಾ ಅವರನ್ನು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಆಶಕ್ತಿ ಇದ್ದಾರೆ, ತುಂಬ ಮುಗ್ಧ ಮನಸ್ಸಿನ, ತುಂಬ ದಾಕ್ಷಿಣ್ಯ ಸ್ವಭಾವದ, ನಾಚಿಕೆ ಸ್ವಭಾವದ, ಅಡಿಗೆ ಮನೆಯನ್ನು ಬಿಟ್ಟು ಯಾವತ್ತೂ ಹೊರಗೆ ಬರಲೇ ಇಲ್ಲ. ಭಾಳ ಬಲವಂತವಾಗಿ ನಾವು ಅವ್ರನ್ನ ವರ್ಷಕ್ಕೊಂದ್ಸಲ ಈ ವೇದಿಕೆಗೆ ಬರಮಾಡಿಕೊಳ್ತೀವಿ. ಹಾಗಾಗಿ ಅವ್ರನ್ನ ಹೇಳ್ತಾರಲ್ಲ, ನೀರಿಗೆ ದುಡಿದಂಥ ಅನುಭವ ಆಗ್ತದೆ. ನಾವೆಲ್ಲ ಹೇಳ್ತೀವಿ. ಈಗ ನಾನು ತಮಾಷೆಗೆ ಹೇಳಿದೆ, ಒಂದು 4 ಮಾತಾಡಬೇಕು ಅಂದ್ರೆ ಈ ಅಂಚಪಣ್ಣ ವೇದಿಕೆ ಬರ್ಬೇಕು ಅಂತ ಹೇಳ್ತಿದ್ರು ಅವರು. ನಮ್ಮ ಪ್ರೀತಿಯ ಸಹೋದರಿ, ನನಗೆ ಸ್ವಂತ ಅಕ್ಕ ತಂಗಿಂತ ಯಾರಿಲ್ಲ, ನಾನು ಅವ್ರನ್ನ ನನ್ನ ಸಹೋದರಿ ಅಂತ ಭಾವಿಸ್ತೇನೆ. ಹೇಳ್ತಾರೆ, ದೈರ್ ಇಸ್ ಎ ವುಮೆನ್ ಬಿಹೈಂಡ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತೇಳಿ. ಏನಿದ್ರು ಪ್ರಕಾಶನ್ನ ಈ ಎತ್ತರಕ್ಕೆ ಏರಬೇಕಾದ್ರೆ ಆಶಕ್ಕನ ಕೊಡುಗೆ ತುಂಬ ಇದೆ. ದಿನ ಬೆಳಿಗ್ಗೆದ್ದು ನಿತ್ಯ ಪೂಜೆ, ಪುರಸ್ಕಾರ, ಹೋಮ, ಹವನಗಳನ್ನ ಮಾಡ್ತಾ ಇದ್ರೆ ಪ್ರಕಾಶನ್ನ ಅವರ ವ್ಯವಹಾರವನ್ನು ಅವ್ರ ಪಾಡಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೇವರು ಈ ಮಟ್ಟಕ್ಕೆ ತಂದಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಅವರ ಸಹಧರ್ಮಿಣಿ ಆಶಕ್ಕೆ ಇದ್ದಾರೆ. ಅವ್ರನ್ನ ಕೂಡ ಈ ಸಭೆಗೆ ನಾನು ಹಾರೈಕೆ ಮಾತನಾಡ್ತಾ ಅವ್ರನ್ನ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಏಕಶ್ಚಂದ್ರ ತಮೋಹಂತಿ ಅಂತೇಳಿ, ಅಂದರೆ ಅವಿವೇಕಿಯಾದ 100 ಮಕ್ಕಳಿಗಿಂತ 10 ಮಕ್ಕಳಿಗಿಂತ ವಿವೇಕಿಯಾದ ಒಬ್ಬ ಮಗ ಇದ್ರೆ ಸಾಕು ಅಂತೇಳಿ ನಮ್ಮ ಗೌರವ ಆದಷ್ಟು. ತುಂಬ ನಾಚಿಕೆ ಸ್ವಭಾವದ, ನಮ್ಮ ಮುಂದೆ ನಾಚಿಕೆ, ಬೇರೆ ಮುಂದೆ ಗೊತ್ತಿಲ್ಲ ನನಗೆ, ತುಂಬ ನಾಚಿಕೆ ಸ್ವಭಾವದ ಗೌರವ ಇದ್ದಾರೆ. ತುಂಬ ದೊಡ್ಡ ಜವಾಬ್ದಾರಿ ಇದೆ. ಈಗ ತಂದೆ ತೆಗೆದುಕೊಳ್ಳುವಂಥ ರಥವನ್ನು ಎಳಿತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು ಅವ್ರಿಗೆ ಹೊರುವಂಥ ಯೋಗ ಭಾಗ್ಯವನ್ನು ಭಗವಂತ ಕೊಡಲಿ. ಇದೇ ರೀತಿ ಪುಣ್ಯ ಕಾರ್ಯಗಳು ಅವರ ಕೈಯಿಂದ ಕೂಡ ನಡ್ಕೊಂಡು ಹೋಗಲಿ. ಭಾಳ ನಮ್ಮೆಲ್ಲರ ಭಾಳ ಪ್ರೀತಿಯ ಒಬ್ಬ ಸಹೋದರನಾಗಿ ನಮ್ಮೆಲ್ಲರ ಅಕ್ಕರೆಯ ಗೌರವ್ ಪಿ ಶೆಟ್ಟಿ ಅವರು ಇಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೇಳ್ತಾರೆ ಆತ್ಮೀಯರೇ, ಮಾತೃಋಣ, ಪಿತೃಋಣ, ದೈವಋಣ, ಸಮಾಜ ಋಣ ಅಂತೇಳಿ. ಧನ, ಸಂಪತ್ತು, ಕೀರ್ತಿ, ಪ್ರತಿಷ್ಠೆ, ದೃಷ್ಟಿಗಳು ಒಂದು ಬಗೆಯಾದರೆ ಸಮಾಜದ ಪಾರಮ್ಯದ ಕುರಿತಂತ ಮನನ ಅದು ಮತ್ತೊಂದು ಬಗೆಯದಂತೆ. ಹಾಗಾಗಿ ಇವತ್ತು ಹೇಳ್ತಾರೆ, ವ್ರತನೇಮ ಉಪವಾಸ ಒಂದಿನ ಮಾಡಲಿಲ್ಲ, ಅತಿಥಿಗಳಿಗೆ ಅನ್ನವನ್ನು ನೀಡಲಿಲ್ಲ, ಜ್ಞಾನ ದಾಸೋಹ ಮೊದಲೇ ಇಲ್ಲ, ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ, ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಮನುಷ್ಯನಾಗಿ ಬದುಕಬೇಕಾದ್ರೆ ಈ ಥರದ ಕಾರ್ಯಕ್ರಮ ಕಟ್ಟಬೇಕಂತೆ. ಈ ನಿಟ್ಟಿನಲ್ಲಿ ಬಹುಶಃ ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಅಂತೇಳಿ, ನಿನ್ನ ಬದುಕಿನ ಉದ್ದೇಶ ಏನು? ಆಗ ದಿಲೀಪ ಚಕ್ರವರ್ತಿ ಕೊಟ್ಟಂಥ ಉತ್ತರ, ಮೊದಲು ಪರೋಪಕಾರ, ಅನಂತರ ಆತ್ಮ ಸಾಕ್ಷಾತ್ಕಾರ, ಮಾಡುವ ಒಳ್ಳೆಯ ಕೆಲಸಗಳ ಮೂಲಕ ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂತ. ಆ ಒಂದು ದಾರಿಯಲ್ಲಿ ಇವತ್ತು ಪ್ರಕಾಶನ್ನ ನಡೀತಾ ಇದ್ದಾರೆ. ಹಾಗಾಗಿ ಇವತ್ತು ಹೇಳ್ತಾರೆ, ಇಂಗ್ಲೀಷಲ್ಲಿ ಒಂದು ಕಡೆ ಹೇಳ್ತಾರೆ, ವಿ ಡು ನಾಟ್ ಥಿಂಕ್ ವಾಟ್ ವಿ ಆರ್ ಅಂತೇಳಿ, ಬಟ್ ವಾಟ್ ವಿ ಹ್ಯಾವ್ ಅಂತೇಳಿ, ಬಟ್ ವಿ ಹ್ಯಾವ್ ಟು ಥಿಂಕ್ ವಾಟ್ ವಿ ಆರ್ ಅಂತೇಳಿ. ಅಂದರೆ ನಾವು ಏನು ಅನ್ನೋದಕ್ಕಿಂತಲೂ ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗೆ ನಡೀತದೆ. ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸೋ ಕೂಡ ನಾವು ಬಾಧ್ಯರಾಗಬೇಕಂತೆ. ಆ ನಿಟ್ಟಿನಲ್ಲಿ ತುಂಬ ಜನರ ಶ್ರೀಮಂತರು ನಾನು ನೋಡಿದ್ದೀನಿ. ಸುಮಾರು 100 ಕೋಟಿ, 200 ಕೋಟಿ, 300 ಕೋಟಿಗೆ ಜನ ಬಾಳ್ತಾರೆ. ನಾವು ಮೊನ್ನೆ ನಮ್ಮ ಯುಟಿಕಾದವರ ನೇತೃತ್ವದಲ್ಲಿ ಒಂದು 12 ಜನ ಶಾಸಕರು ಅಮೆರಿಕ ಪ್ರವಾಸ ಮಾಡಿದ್ವಿ. ಸುಮಾರು 20 ಜನ ಸೇರ್ಕೊಂಡು ಅಲ್ಲಿ ಅಮೆರಿಕ ಪ್ರವಾಸ ಮಾಡಿದ್ವಿ. ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾಂಫರ್ಡ್ ಯೂನಿವರ್ಸಿಟಿ, ಹಾಗೆ ಬಾಸ್ಟನ್ ಯೂನಿವರ್ಸಿಟಿಗೆ ನಾವೆಲ್ಲ ಹೋಗ್ತಕ್ಕಂಥ ವ್ಯವಸ್ಥೆ ಆಯಿತು. ನಮ್ಮ 10-12 ಜನ ಬಂಧುಗಳೆಲ್ಲ ಸೆಟ್ಲ್ ಆಗಿದ್ದಾರೆ, ಅಷ್ಟೈಶ್ವರ್ಯ ಇದೆ, ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ. ನಿದ್ದೆ ಮಾಡ್ತೀರ ಕೇಳಿದ್ರೆ ಒಂದು ನಿದ್ರೆ ಮಾತ್ರ ತೊಗೊಂಡ್ರೆ ಒಂದು 3-4 ಗಂಟೆ ನಿದ್ದೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಹಾಗಾಗಿ ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ,
ಹಣವೇ ಇಹ ಪರವಲ್ಲ ತಿಳಿದು ನೋಡೋಣಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿ ಕಂಡಿದ್ದಾಗಿ ಈ ರೀತಿಯ ನೆಮ್ಮದಿಯ ಬದುಕು ಸಾಧ್ಯ ಆಗಿದೆ ಸ್ನೇಹಿತರೆ. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಕಾಶಣ್ಣವರು ಒಂದು ರಾತ್ರಿ ಒಂದು ಹಗಲಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಂತಾರಲ್ಲ. ಆ ಸುದೀರ್ಘವಾದ ಪಯಣದ ಹಿಂದೆ ಒಂದಷ್ಟು ಕಠಿಣ ಪರಿಶ್ರಮ ಇದೆ, ಒಳ್ಳೆಯ ಸಂಕಲ್ಪ ಕೂಡ ಇದೆ. ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಕೇಳಿದ್ವಿ ನಾವು. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತಾಂತೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಇವತ್ತು ಹೇಳ್ತಾರಲ್ಲ, ನಮಗೆ ಒಂದಷ್ಟು ಅವರು ನೆನೆಸ್ತಾರೋ ತನ್ನ ತಂದೆಯನ್ನ, ತಾಯಿಯನ್ನ, ಬಂಧುಗಳನ್ನ, ಬಳಗವನ್ನ, ಸಮಾಜವನ್ನ, ಇಡೀ ಅವರ ಬಂಧು ಬಳಗ ಇವತ್ತು ಬಹಳ ಆನಂದದಿಂದ ಇಲ್ಲಿ ಕೂತಿದ್ದಾರೆ. ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಅರಿವನ್ನು ಇನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡೋಣ ಅಂತ ಮಾತನ್ನು ಹೇಳ್ತಾರೆ. ಆ ಎಲ್ಲ ಋಣವನ್ನ ಮುಕ್ತರಾಗಬೇಕು ಅಂತ ಮಾತನ್ನ ಆಗಾಗ ನಮ್ಮ ಪ್ರಕಾಶಣ್ಣ ಅವ್ರ ಭಾಷಣದಲ್ಲಿ ಹೇಳುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇವತ್ತು ಬಹುಶಃ ಮನುಷ್ಯನ ಬದುಕು ಹೇಗಿರ್ಬೇಕು ಅಂತ ಹೇಳಿ ಅದು ಕರ್ಪೂರದ ಹಾಗಿರ್ಬೇಕಂತೆ. ಕರ್ಪೂರ ಅದು ಉರಿದು ಅದರ ಪ್ರಭೆಯನ್ನ ಈ ಸಮಾಜಕ್ಕೆ ಕೊಡ್ತದೆ, ತಾನನ್ನು ತಾನು ಉಳಿಸ್ಕೊಳ್ತದೆ. ಮನುಷ್ಯನ ಬದುಕು ಕೂಡ ಹಾಗೆ ಇರಬೇಕಂತೆ. ಆ ರೀತಿಯ ಬದುಕನ್ನ ಇವತ್ತು ನಮ್ಮ ಪ್ರಕಾಶಣ್ಣ ಇವತ್ತು ನಡೆಸ್ತಾ ಇದ್ದಾರೆ. ಮಾನವನಾಗಿ ಬಾನಿಗೆ ಇರಬೇಕು, ದಾನವರಾಗಿ ರಸತಳಕ್ಕೆ ಇಳಬೇಕಂತೆ. ನಮಗೆ ಇವತ್ತು ಆದರ್ಶ ಯಾರು ಅಂತ ಕೇಳಿದ್ರೆ, ಯಾರೊಬ್ಬರು ಆಕ್ಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಕ್ರಿಕೆಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಯಾರೊಬ್ಬರು ರಾಜಕಾರಣಿ ನಮ್ಗೆ ಆದರ್ಶ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಗಟ್ಟಿಯಿಂದ ಹೇಳ್ತಕ್ಕಂಥ ಪ್ರಕಾಶನ್ ಅಂತವ್ರ ಬದುಕು ನಮ್ಗೆ ಆದರ್ಶ ಆಗಬೇಕು. ಖಂಡಿತ ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವ ಪೂಜೆ ಅಂತ ಹೇಳೋದು ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ನಾವು ಏನು ಮಾಡ್ಬೋದು ಹಾಗಾದ್ರೆ, ಬಹುಶಃ ಯಾವ ಪ್ರಕಾಶಣ್ಣ ಈ ಸಮಾಜಕ್ಕೆ ತನ್ನ ಅರ್ಪಿಸಿಕೊಂಡಿದ್ದಾರೋ ಅವರಿಗೆ ಬೆಳಿಗ್ಗೆ ಎದ್ರೆ ನಮ್ಮ ಭಗವಂತನಲ್ಲಿ ಒಂದು ನಿಮಿಷ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿಯ ಕುಟುಂಬಕ್ಕೆ ಕೊಡಲಿ, ಅವರ ಕುಟುಂಬ ನೆಮ್ಮದಿಯಾಗಿರಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಒಂದು ಒಳ್ಳೆಯ ಸಂಭ್ರಮದ ಕಾಲಘಟ್ಟ ಅಂತ ಭಾವಿಸ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಹೇಳ್ತಾರಲ್ಲ, ಕೊನೆಗೆ ಉಳಿಯುವಂಥದ್ದು ಹೇಳ್ತಾರೆ, ನೆಚ್ಚದಿರು ಈ ಭಾಗ್ಯ ಹುಚ್ಚು ಮಾನವ, ವೆಚ್ಚವಾಗುವುದದು ಅರೆಗಳಿಗೆ, ಮುತ್ತು ರತ್ನ ಮಾಣಿಕ್ಯ ನವರತ್ನ ಭಾಗ್ಯ, ಎತ್ತ ನೋಡಿದರತ್ತ ಸಿರಿ ಓ ಎಂಬಳು, ಕರಗುವುದರೆ ಗಳಿಗಳು ಅದು ಕಾಡ ಬೆಳೆದುಗಳು ಎನ್ನುವಂತೆ ಯಾವುದು ಶಾಶ್ವತ ಅಲ್ಲ. ಹೇಳ್ತಾರೆ, ನಮ್ಮ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾತ್ರ ಈ ಭೂಮಿ ಮೇಲೆ ಉಳಿತಾವಂತೆ. ಹೇಳ್ತಾರೆ, ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ, ತಿಳಿದು ನೋಡಯ್ಯ ಬದುಕಿನ ರೀತಿ, ಬಿಡು ಅವಿಚಾರ ಮಾಡೋ ವಿಚಾರ, ಸ್ಥಿರವಲ್ಲ ಈ ಸಂಸಾರ ಮರಳು ಎನ್ನುವ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಮಾತ್ರ ಇಲ್ಲಿ ಉಳಿತವೆ, ಅದು ಉಳಿಲಿ ಅಂತ ಹೇಳ್ತಾ ಪ್ರಕಾಶಣ್ಣಿಗೆ ಇನ್ನಷ್ಟು ಭಗವಂತ ಆ ಒಂದು ದಾನ ಮಾಡೋ ಯೋಗ್ಯತೆಯನ್ನು ಕೊಡಲಿ, ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಭಾಗವನ್ನು ಕೊಡಲಿ ಎನ್ನುವಂಥ ಹರಕೆ ಮತ್ತು ಹಾರೈಕೆ ನಮ್ಮದು ಮತ್ತು ನಿಮ್ಮದು ಎಲ್ಲರದ್ದು ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಗೆ ಪ್ರಕಾಶಣ್ಣನ ಕೋರಿಕೆ ಮೇರೆಗೆ ಬೇರೆ ಬೇರೆ ಕಡೆಗಳಿಂದ ಅವರ ಸ್ನೇಹಿತರು, ಅವರ ಬಂಧು ಬಳಗ, ಆಪ್ತರು, ಅವರ ಅಭಿಮಾನಿಗಳು ಎಲ್ಲ ಬಂದಿದ್ದೀರಿ. ನಾನು ಅವರನ್ನು ಕೂಡ ಅವರ ಪರವಾಗಿ, ಅವರ ಕುಟುಂಬದ ಪರವಾಗಿ ಇಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ಪ್ರತಿ ವರ್ಷ ಕೂಡ ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ನೀವು ಅದನ್ನು ಪರ್ವತಾಕಾರ ತೋರಿಸಿ ಇವತ್ತು ಅದನ್ನು ನಡೆಸಿಕೊಡುವಂಥದ್ದು, ಜನಮಾನಸಕ್ಕೆ ತಲುಪಿಸುವಂಥ ಕೆಲಸವನ್ನು ಕೂಡ ನೀವೆಲ್ಲ ಮಾಡ್ತಾ ಇದ್ದೀರಿ. ಹಾಗೆ ನಿಮ್ಮನ್ನು ಕೂಡ ಈ ಸಭೆಗೆ ಆಹ್ವಾನಿಸ್ತಾ, ವಿಶೇಷವಾಗಿ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥದ್ದು. ಪ್ರಕಾಶಣ್ಣ ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ, ಅದು ಯಾವುದನ್ನು ನೋಡದೆ ಬಂದು ಯಾರು ನೊಂದವರು ಬಂದವರಿದ್ದಾರೋ ಅವ್ರನ್ನೆಲ್ಲ ಕರೆದು ಇಲ್ಲಿ ಅವರಿಗೆ ಒಳ್ಳೆಯ ಊಟ ಆತಿಥ್ಯವನ್ನು ಕೊಟ್ಟು ಅವರಿಗೆ ಮನಸ್ಸನ್ನು ಸಂತೃಪ್ತಿಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.